ಲೋಕದಲ್ಲಿ ಮ್ಯಾನ್ ಮೇಡ್ ಐಲ್ಯಾಂಡ್ಸ್ ಬಗ್ಗೆ ಮಾತಾಡಿದಾಗ ಉಸ್ತಾದ್ ದುಬೈ ಅಲ್ಲ, ಒಂದು ಯುರೋಪಿನ ದೇಶ. ಅದು ಪಾಮ್ ಜುಮೇರಾ ಅಲ್ಲ, ಇದು ಇನ್ನೂ ದೊಡ್ಡದು, ಬಹಳ ದೊಡ್ಡದು. ಇದೀಗ ನೋಡಿ ಫ್ಲೇವೋಪೋಲ್ಡರ್. ಇದು ನೆದರ್ಲ್ಯಾಂಡ್ಸ್. ಸುಮಾರು 970 ಚದರ ಕಿಲೋ. ಜುಮೇರಾನ 150 ಬಾರಿ ಹಾಕಬಹುದು ಇಲ್ಲಿ. ಆದ್ರೆ ಅಸಲಿ ಟ್ವಿಸ್ಟ್ ಏನು ಗೊತ್ತಾ? ಈ ಭೂಮಿ ಹುಟ್ಟಿದೆ ನೀರಿನಿಂದ. ಹೌದು, ಐಸಲ್ಮೀರ್ ಎಂಬ ಸರೋವರ ಇತ್ತು. ಅದರ ನೀರನ್ನು ಡೈಕ್ಸ್, ಪಂಪಿಂಗ್ ಸ್ಟೇಷನ್ಗಳು ಇವುಗಳ ಸಹಾಯದಿಂದ ಹೊರ ಹಾಕಿದರು. ಮತ್ತೇನಾಯ್ತು? ಸಮುದ್ರ ಇದ್ದ ಜಾಗದಲ್ಲಿ ಹೊಸ ಭೂಮಿ ಹುಟ್ಟಿತು. ಇದನ್ನೇ ರೆಕ್ಲಮೇಷನ್. ಈ ವಿಷಯದಲ್ಲಿ ನೆದರ್ಲ್ಯಾಂಡ್ಸ್ ಅಂದ್ರೆ ಮಾಸ್ಟರ್. ಏಕೆಂದ್ರೆ ಅವರ 26% ಭೂಮಿ ಈಗಾಗಲೇ ಸಮುದ್ರ ಮಟ್ಟಕ್ಕಿಂತ ಕೆಳಗಿದೆ. ಇದು ಖಾಲಿ ಜಾಗ ಅಲ್ಲ, ಇದು ಜೀವಂತ ಜಗತ್ತು. 4 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ವಾಸಿಸುತ್ತಾರೆ. ನಗರಗಳು, ರಸ್ತೆಗಳು, ಕೃಷಿ ಭೂಮಿಗಳು, ಶಾಲೆಗಳು ಎಲ್ಲವೂ ಇದೆ. ಟೆಕ್ನಿಕಲ್ ಆಗಿ ಇದು 2 ಸದಾ ಮಧ್ಯೆ ವೆಲ್ಯೂಮೀರ್, ಆದ್ರೆ ಒಟ್ಟಾರೆ ಹೆಸರು ಫ್ಲೇವೋಪೋಲ್ಡರ್. ಇದರ ಎತ್ತರ ಸರಾಸರಿ 5 ಮೀಟರ್. ಸಮುದ್ರ ಮಟ್ಟಕ್ಕೆ ಯೋಚಿಸಿ, ಡೈಕ್ಸ್ ವಿಫಲವಾದರೆ ಇಡೀ ಪ್ರದೇಶ ಮತ್ತೆ ನೀರಿನಡಿಗೆ. ಆದ್ದರಿಂದ ಇಲ್ಲಿರುವ ಫ್ಲಡ್ ಕಂಟ್ರೋಲ್ ಸಿಸ್ಟಮ್ ವಿಶ್ವದಲ್ಲಿ ಟಾಪ್ ಲೆವೆಲ್. ಇದರ ಕಥೆ ಶುರುವಾಗಿದ್ದು 20ನೇ ಶತಮಾನದಲ್ಲಿ. 1950 ನಿರ್ಮಾಣ ಆರಂಭ, 1968 ಸಂಪೂರ್ಣ. ಕೆಲವೇ ವರ್ಷಗಳಲ್ಲಿ ಸಮುದ್ರ, ಭೂಮಿ. ಮತ್ತೆ ಇನ್ನೂ ಕುತೂಹಲಕರ ಸಂಗತಿ, ಈ ಭೂಮಿಯ ಕೆಳಗೆ ಹಳೆಯ ಸಮುದ್ರದ ಫಾಸಿಲ್ಗಳು, ಪ್ರಾಚೀನ ನದಿಗಳ ಗುರುತುಗಳು. ಜಿಯಾಲಜಿ ಲವರ್ಸ್ ಗಾಗಿ ಇದು ಗೋಲ್ಡ್ ಮೈನ್. ಎಂದು ಫ್ಲೇವೋಪೋಲ್ಡರ್ ಕೇವಲ ಭೂಮಿಯಲ್ಲ, ಇದು ಫ್ಯೂಚರ್ ಮಾದರಿ. ಫ್ಲೋಟಿಂಗ್ ಹೋಮ್ಸ್, ವಿಂಡ್ ಫಾರ್ಮ್ಸ್, ಗ್ರೀನ್ ಎನರ್ಜಿ. ಮತ್ತೆ ಈ ಎಲ್ಲವೂ ಸಾಧ್ಯವಾಯಿತು ಒಂದು ದೇಶದಲ್ಲಿ ಅರ್ಧ ಭಾಗವೇ ಸಮುದ್ರ ಮಟ್ಟಕ್ಕಿಂತ ಕೆಳಗಿದೆ. ಅವ್ರು ಏನ್ ಮಾಡಿದ್ರು? ಸಮುದ್ರವನ್ನು ತಡೆದರು, ಭೂಮಿಯನ್ನು ನಿರ್ಮಿಸಿದರು. ಮತ್ತೆ ಆ ಭೂಮಿಯ ಮೇಲೆ ಜೀವನ, ಆರ್ಥಿಕತೆ, ಭವಿಷ್ಯ